ನಮಸ್ಕಾರ ಸ್ನೇಹಿತರೆ, ಬನ್ನಿ ಇವತ್ತು ಸ್ಟಾಕ್ ಮಾರ್ಕೆಟ್ ಯಾವ ಥರ ಪರ್ಫಾರ್ಮ್ ಮಾಡಿದೆ ಅಂತ ನೋಡೋಣ. ನೀವು ನೋಡ್ಬೋದು, ನಿಫ್ಟಿ 50 ಬಂದು 250 ಪಾಯಿಂಟ್ಸಿಂದ ಕ್ಲೋಸ್ ಆಗಿದೆ. 1% ಪಾಸಿಟಿವಲ್ಲಿ ಕ್ಲೋಸ್ ಆಗಿದೆ. ನಿಫ್ಟಿ ಬ್ಯಾಂಕ್ 327 ಪಾಯಿಂಟ್ಸ್ 0.65% ಪಾಸಿಟಿವಲ್ಲಿ ಕ್ಲೋಸ್ ಆಗಿದೆ. ನಿಫ್ಟಿ ಮಿಡ್ ಕ್ಯಾಪ್ 493 ಪಾಯಿಂಟ್ಸ್ 0.87% ಪಾಸಿಟಿವ್ ನೋಟಲ್ಲಿ ಕ್ಲೋಸ್ ಆಗಿದೆ. ನಿಫ್ಟಿ ಸ್ಮಾಲ್ ಕ್ಯಾಪ್ 102 ಪಾಯಿಂಟ್ಸ್ 0.56% ಕ್ಲೋಸ್ ಆಗಿದೆ. ಸೊ ಅಡ್ವಾನ್ಸ್ ಡಿಕ್ಲೈನ್ ನೋಡಿದ್ರೆ, ಅಡ್ವಾನ್ಸಲ್ಲಿ 1465 ಸ್ಟಾಕ್ಸ್ ಅಡ್ವಾನ್ಸ್ ಕಡೆ ಇದ್ದರೆ, ಡಿಕ್ಲೈನಲ್ಲಿ 823 ಸ್ಟಾಕ್ಸ್ ಡಿಕ್ಲೈನಲ್ಲಿದೆ. ಓಕೆ, ಸೊ ಇವತ್ತಿನ ಈ ವಿಡಿಯೋದಲ್ಲಿ ಒಂದು 3 ಇವತ್ತು ಧಮಾಕ ಆಗಿರೋ ಸ್ಟಾಕ್ಸ್ನ ನೋಡೋಣ. 3 ಧಮಾಕ ಆಗಿರೋ ಸ್ಟಾಕ್ಸ್ನ ನೋಡೋಣ. ತುಂಬ ದೊಡ್ಡ ಪರ್ಸೆಂಟೇಜಲ್ಲಿ ಮೇಲಕ್ಕೆ ಹೋಗಿದೆ. ಸೊ ಏನಕ್ಕೆ, ಅದರದ್ದು ಕಂಪ್ನಿ ಪ್ರೊಫೈಲು ಮತ್ತು ಪ್ರಾಫಿಟ್ಟಿನ ಚಿತ್ರಣ ಮತ್ತು ಮುಂದಕ್ಕೂ ಯಾವ ಥರ ಪರ್ಫಾರ್ಮ್ ಮಾಡ್ಬೋದು ಅಂತ ಕೂಡ ನಾವು ತಿಳ್ಕೊಳ್ಳೋಣ. ಸೊ ಬನ್ನಿ ಆ ಶೀಟ್ಗೆ ಡೈರೆಕ್ಟಾಗಿ ಹೋಗೋಣ. ಬನ್ನಿ, ಇವತ್ತಿನ ಮೊದಲನೇ ಸ್ಟಾಕ್ ಬಂದು ಕೆಫಿನ್ ಟೆಕ್ನಾಲಜೀಸ್. ಸೊ ಕೆಫಿನ್ ಟೆಕ್ನಾಲಜೀಸ್ ಇವರು, ನೀವು ಕೇಳಿರ್ಬೋದು, ನೀವು ಯಾವುದೇ ಸ್ಟಾಕಿನ ಒಂದು ವೋಟಿಂಗ್ ಆಗಿರ್ಬೋದು, ಅದು ಇವ್ರ ಮೂಲಕನೇ ಆಗುತ್ತೆ. IPOs ಕೂಡ ಆಗಿರ್ಬೋದು, ಅಲ್ಲಿ ಪೇಮೆಂಟಿನ ವಿಷಯ ಬಂದಾಗಲೂ ಈ ಕಂಪ್ನಿ ಮೂಲಕನೇ ಅದರದ್ದು ಒಂದು ವಹಿವಾಟುಗಳನ್ನು ನಡೆಯುತ್ತೆ. ಸೊ ಇವತ್ತು ನೋಡಿ 20% ಈ ಸ್ಟಾಕು ರನ್ ಆಗಿದೆ. 20% ಸ್ಟಾಕು ಮೇಲಕ್ಕೆ ಹೋಗಿ ಕ್ಲೋಸ್ ಆಗಿದೆ. ನೀವು ನೋಡ್ಬೋದು, ಶುರುವಾದಾಗ ಲೋಯರಲ್ಲೇ ಶುರುವಾಯಿತು, ಹೆಚ್ಚು ಕಡಿಮೆ 900 ರೂಪಾಯಲ್ಲಿ. ಅಲ್ಲಿಂದ ಸ್ವಲ್ಪ ಹೈ ಬಂದು 1000 ಹತ್ರ ಬಂದು ಮೀಡಿಯಮ್ ಆಗಿ ಮೂವ್ ಆಯಿತು. ಮತ್ತು ಮೇಲಕ್ಕೆ ಹೋಗಿ 20% ಅಪ್ಪರ್ ಸರ್ಕ್ಯೂಟಲ್ಲಿ ಕ್ಲೋಸ್ ಆಗಿದೆ. ಸೊ 181 ರೂಪಾಯಿ ಇವತ್ತು ಸ್ಟಾಕಲ್ಲಿ ಕ್ಲೋಸ್ ಆಗಿದೆ. ಸೊ ಈ ಸ್ಟಾಕ್ ಬಂದು PE ರೇಷಿಯೋ ಬಂದು ನೀವು ನೋಡ್ಬೋದು 69 ಇದೆ PE ರೇಷಿಯೋ. ಓಕೆ, ಮಾರ್ಕೆಟ್ ಕ್ಯಾಪು 18,580 ರೂಪೀಸ್ ಮಾರ್ಕೆಟ್ ಕ್ಯಾಪ್ ಇದೆ. 18,580 ಕ್ರೋರ್ ರೂಪೀಸ್ ಮಾರ್ಕೆಟ್ ಕ್ಯಾಪ್ ಇದೆ. ಓಕೆ, ಸೊ ಏನಂತ ನ್ಯೂಸ್ ಇದೆ ಈ ಸ್ಟಾಕು ಇಷ್ಟು ಮೇಲಕ್ಕೆ ಹೋಗೋಕ್ಕೆ ಅಂತ ನೋಡೋಣ. ಸೊ ಈ ಸ್ಟಾಕ್ನ ಬಗ್ಗೆ ಏನಾದ್ರು ನ್ಯೂಸ್ ಬಂದಿದೆಯಾ ಅಂತ ನೋಡಿದ್ರೆ, ಅಂಥ ಏನೂ ನ್ಯೂಸು ಇಲ್ಲಿ ಬಂದಿಲ್ಲ. ಜಸ್ಟ್ ಹೆವಿ ವಾಲ್ಯೂಮ್ಸು ಇವತ್ತು ಎಕ್ಸ್ಚೇಂಜ್ ಆಗಿದೆ, ಹೆವಿ ವಾಲ್ಯೂಮ್ಸು ಟ್ರೇಡ್ ಆಗಿದೆ. ಸೊ ನೀವು ನೋಡ್ಬೋದು, ಒಂದು ಆರ್ಟಿಕಲ್ ಪಬ್ಲಿಷ್ ಆಗಿದೆ. ಕೆಫಿನ್ ಟೆಕ್ ಝೂಮ್ಸ್ 20% ಆನ್ ಹೆವಿ ವಾಲ್ಯೂಮ್ಸ್, ಸೋರ್ಸ್ 56% ಇನ್ 13 days post Q1 ರಿಸಲ್ಟ್. ನೋಡಿ, ಎ ಕಂಬೈನ್ಡ್ 13.22 million equity shares representing over 7% of the total equity shares of ಕೆಫಿನ್ ಟೆಕ್ changed hands on the NSE and BSE during the day. ಅಂದರೆ ನೀವು ನೋಡ್ಬೋದು, 13.2 million ಅಂದರೆ ಹೆಚ್ಚು ಕಡಿಮೆ 1 ಕೋಟಿ 3 ಲಕ್ಷ ಶೇರ್ಸು ಇವತ್ತು ಟ್ರೇಡ್ ಆಗಿದೆ. ಓಕೆ, 1 ಕೋಟಿ 3 ಲಕ್ಷ ಶೇರ್ಸು ಇವತ್ತು ಟ್ರೇಡ್ ಆಗಿದೆ. ಅದು ನಿಯರ್ಲಿ 7% ಕೆಫಿನ್ ಟೆಕ್ಕಲ್ಲಿರೋ ಸ್ಟಾಕ್ಸ್ ಟ್ರೇಡ್ ಆಗಿದೆ ಇವತ್ತು. ಸೊ ಹಾಗಾಗಿ ನಿಮಗೆ 20% ಇವತ್ತು ಅಪ್ಪರ್ ಸರ್ಕ್ಯೂಟ್ಗೆ ಹೋಗಿ ಕ್ಲೋಸ್ ಆಗಿದೆ. ಸೊ ಈ ನ್ಯೂಸ್ ಬಿಟ್ಟರೆ ಬೇರೆ ಯಾವ ನ್ಯೂಸು ಇಲ್ಲ. ಸೊ ಒಂದು ಸತಿ ಕಂಪ್ನಿಯ ಇನ್ನರ್ ಸೈಡ್ ಅಂದರೆ ಬ್ಯಾಲೆನ್ಸ್ ಶೀಟ್ನ ಎಲ್ಲ ಹೋಗಿ ನೋಡ್ಕೊಂಬರೋಣ. ಬನ್ನಿ, ನೋಡಿ, ಕಂಪ್ನಿಯ ಒಂದು ಕ್ವಾರ್ಟರ್ಲಿ ರಿಸಲ್ಟ್ಸ್ನ ನೋಡಿದ್ರೆ ನಿಮಗೊಂದು ಟ್ರೆಂಡ್ ಸಿಗುತ್ತೆ. ಸೊ ಡಿಸೆಂಬರ್ 2021ಇಂದ ಇದರದ್ದು ನಮಗೆ ಒಂದು ಟ್ರೆಂಡ್ ಸಿಗುತ್ತೆ, ಯಾವ ಥರ ಪ್ರಾಫಿಟ್ನ ಡಿಕ್ಲೇರ್ ಮಾಡಿದೆ ಅಂತ. ಸೊ ನಾವು ಕಳೆದ ಒಂದು ವರ್ಷದಿಂದ ನೋಡೋಣ. ಇವಾಗ ಜೂನ್ 24, ಇವಾಗ 68 crores ನೆಟ್ ಪ್ರಾಫಿಟ್ ಡಿಕ್ಲೇರ್ ಆಗಿದೆ. ಸೊ ನೋಡೋಣ, ಲಾಸ್ಟಲ್ಲಿ ನೋಡಿ 43 crores ಡಿಕ್ಲೇರ್ ಆಗಿದೆ. ಸೆಪ್ಟೆಂಬರಲ್ಲಿ 61 crores, ಡಿಸೆಂಬರಲ್ಲಿ 67 crores, ಮಾರ್ಚಲ್ಲಿ 74 crores, ಜೂನಲ್ಲಿ ಅಗೇನ್ 68 crores. ಓಕೆ, ಸೊ ಪ್ರಾಫಿಟಲ್ಲಿ ಕನ್ಸಿಸ್ಟೆನ್ಸಿ ಅನ್ನೋದು ನಿಮಗೆ ಕಾಣುತ್ತೆ. ಸೊ ಯಾವಾಗ ಒಂದು ಸ್ಟಾಕಲ್ಲಿ ಪ್ರಾಫಿಟಲ್ಲಿ ಕನ್ಸಿಸ್ಟೆನ್ಸಿ ತೋರಿಸ್ತಾರೋ, ಸೊ ಆ ಸ್ಟಾಕು ತುಂಬ ಚೆನ್ನಾಗಿ ಪರ್ಫಾರ್ಮ್ ಮಾಡುತ್ತೆ. ಅದು Q1Q ಆಗಿರ್ಬೋದು, ಮತ್ತು ಇಯರ್ ಆನ್ ಇಯರ್ ತೋರಿಸೋದ್ರಂತೂ ತುಂಬ ಚೆನ್ನಾಗಿ ಸ್ಟಾಕು ಪರ್ಫಾರ್ಮ್ ಮಾಡುತ್ತೆ. ಓಕೆ, ನೀವು ನೋಡ್ಬೋದು, ಇದೇ ಲಾಸ್ಟ್ ಇಯರ್ ಆನ್ ಇಯರಲ್ಲಿ ನೋಡಿದ್ರೆ
43 ಕ್ರೋರ್ಸ್, ಲಾಸ್ಟ್ ಜೂನಲ್ಲಿ 43 ಇತ್ತು, ಈಗ 68 ಆಗಿದೆ. ನಿಮಗೆ ನಿಯರ್ಲಿ ಎಷ್ಟು ದೊಡ್ಡ ಜಂಪ್ ಸಿಕ್ಕಿದೆ ಅಂತ. ನೋ ಡೌಟ್ Q1 ಅಲ್ಲಿ ಇಳಿಕೆ ಇದೆ, ಬಟ್ ಅದು ಓಕೆ. ಆ ಥರ ಇದ್ದಾಗ ನಿಮಗೆ ನೋಡಿ ಸೇಲ್ಸಲ್ಲಿ ಏನೂ ಮಿಸ್ ಆಗಿಲ್ಲ. ಸೇಲ್ಸಲ್ಲಿ ಜಾಸ್ತಿ ಇದೆ, 228 ಕ್ರೋರ್ಸ್, 182ಇಂದ 238 ಆಗಿದೆ, 228ಇಂದ 238 ಆಗಿದೆ. ಎಕ್ಸ್ಪೆನ್ಸಸ್ ನಿಮಗೆ ನೋಡಿ ಜಾಸ್ತಿ ಆಗಿದೆ, 125 ಕೋಟಿ ಇರೋದು 138 ಕೋಟಿ. ಸಿನ್ಸ್ ಆಫ್ ದಿಸ್ ಎಕ್ಸ್ಪೆನ್ಸಸ್, ಸೊ ಈ ಎಕ್ಸ್ಪೆನ್ಸಸ್ಸಲ್ಲಿ ನಿಮಗೆ ಸುಮಾರು ಬರುತ್ತೆ, ಎಂಪ್ಲಾಯಿ ಕಾಸ್ಟ್ ಬರುತ್ತೆ. ಸೊ ಎಂಪ್ಲಾಯಿ ಕಾಸ್ಟ್ ಜಾಸ್ತಿ ಆಗಿರೋ ಕಾರಣ, ಸಂಬಳಗಳು ಜಾಸ್ತಿ ಆಗಿರೋ ಕಾರಣ ಈ ಸ್ಟಾಕು ಲಾಸ್ಟ್ ಕ್ವಾರ್ಟರ್ಗಿಂತ 6 ಕೋಟಿ ಕಮ್ಮಿ ಪ್ರಾಫಿಟ್ನ ತೋರಿಸಿದೆ. ಮತ್ತು ಟ್ಯಾಕ್ಸು ಕೂಡ ಜಾಸ್ತಿನ ತೋರಿಸಿದ್ದಾರೆ. ಇಷ್ಟು ಬಿಟ್ಟರೆ ಬೇರೆ ಏನೂ ಇಲ್ಲ. ಸೊ ಈ ಸ್ಟಾಕು ತುಂಬ ಚೆನ್ನಾಗಿದೆ. ಫೈನಾನ್ಷಿಯಲ್ ಸರ್ವೀಸಸಲ್ಲಿ ಇದು ಒಂದು ಈ ಸ್ಟಾಕು ಬರುತ್ತೆ. ಸೊ ಈ ಸ್ಟಾಕ್ನ ನೀವು ಪೂರ್ತಿ ತಿಳ್ಕೊಬೇಕು ಅಂದರೆ ನೋಡಿ, ಲೀಡಿಂಗ್ ಟೆಕ್ನಾಲಜಿ ಡ್ರಿವನ್ ಫೈನಾನ್ಷಿಯಲ್ ಸರ್ವೀಸಸ್ ಪ್ಲ್ಯಾಟ್ಫಾರ್ಮ್, ಫೈನಾನ್ಷಿಯಲ್ ಸರ್ವೀಸಸ್ ಕೊಡೋ ಒಂದು ಪ್ಲ್ಯಾಟ್ಫಾರ್ಮು, ಓಕೆನಾ. ಸೊ ದಿಸ್ ಕಂಪ್ನಿ ಪ್ರೊವೈಡ್ಸ್ ಸರ್ವೀಸಸ್ ಆ್ಯಂಡ್ ಸೊಲ್ಯೂಷನ್ಸ್ ಟು ಅಸೆಟ್ ಮ್ಯಾನೇಜರ್ಸ್ ಆ್ಯಂಡ್ ಕಾರ್ಪೊರೇಟ್ ಇಶ್ಯೂಸ್. ಇದ್ರದ್ದು ಸರ್ವಿಸ್ ಯಾರಿಗೆ ಕೊಡ್ತಾರೆ? ಅಸೆಟ್ ಮ್ಯಾನೇಜರ್ಸ್, ಅಂದರೆ ಮ್ಯೂಚುವಲ್ ಫಂಡ್ ಪೋರ್ಟ್ಫೋಲಿಯೋಗಳು ನೋಡ್ಕೋತಾರಲ್ಲ ಅವ್ರಿಗೆ ಈ ಕಂಪ್ನಿಯ ಒಂದು ಸರ್ವೀಸನ್ನು ಕೊಡಲಾಗುತ್ತೆ. ಸೊ ಸ್ಟಾಕ್ PE ಬಂದು 68 ಇದೆ. ಸೊ 68 PE ಇದ್ದಾಗ ಸ್ಟಾಕು ಇದಕ್ಕೆ ಚೆನ್ನಾಗಿರೋ ಒಂದು PE ವ್ಯಾಲ್ಯೂನೇ ಸಿಕ್ಕಿದೆ. ಇದಕ್ಕೆ ಇನ್ನೂ ಗ್ರೋತ್ ಆಗೋ ಒಂದು ಪೊಟೆನ್ಷಿಯಲ್ ಕೂಡ ಇದೆ. ಸೊ ಏನು ಅಂತ ನೋಡೋಣ. ಡೈರೆಕ್ಟ್ ಟೆಕ್ನಿಕಲ್ಸ್ಗೆ ಹೋಗೋಣ ಬನ್ನಿ. ನೋಡಿ, ಟೆಕ್ನಿಕಲ್ ಚಾರ್ಟ್ ಹಾಕಿ ತೆಗೆದಿದ್ದೀನಿ. ಟೆಕ್ನಿಕಲ್ ಚಾರ್ಟಲ್ಲಿ ನಾವು ಒನ್ ಡೇ ಚಾರ್ಟಲ್ಲಿ ಇದ್ದೀವಿ. ಸೊ ಡೈಲಿ ಚಾರ್ಟಲ್ಲಿ ನೀವು ನೋಡಿದ್ರೆ ನಾನೊಂದು ಟ್ರೆಂಡ್ ಲೈನ್ನ ಹಾಕಿದ್ದೀನಿ. ಸ್ಟಾಕು ಇದರ IPO ಬಂದು ಏನು ಸುಮಾರು ವರ್ಷ ಏನೂ ಆಗಿಲ್ಲ. ಇತ್ತೀಚೆಗೆ 2 ವರ್ಷದ ಹಿಂದೆ ಬಂದಿರೋ ಒಂದು ವರ್ಷದ ಅಥವಾ 1.5 ವರ್ಷ ಹಿಂದೆ ಬಂದಿರೋ IPO. ಸೊ ಸ್ಟಾಕ್ ನೋಡಿ, ಲೋಯರ್ ಬಾಟಮಿಂದ ಯಾವ ಥರ ರೆಸಿಸ್ಟೆನ್ಸ್ ತೊಗೊಂಡು ಮತ್ತು ಸಪೋರ್ಟ್ ತೊಗೊಂಡು ಮೇಲಕ್ಕೆ ಹೋಗಿ ಯಾವ ಥರ ಒಂದು ಅಮೇಝಿಂಗ್ ಆಗಿರೋ ಒಂದು ಪಾಸಿಟಿವ್ ಟ್ರೆಂಡಲ್ಲಿ ಪರ್ಫಾರ್ಮ್ ಮಾಡ್ತಾಯಿದೆ. ಸೊ ಇವತ್ತು ನೋಡಿ ಬ್ರೇಕ್ಔಟ್ ಆಗಿದೆ. ಇಲ್ಲಿ ವಾಲ್ಯೂಮ್ಸ್ನ ನೋಡೋಣ. ವಾಲ್ಯೂಮ್ಸ್ ಕೂಡ ತುಂಬ ಚೆನ್ನಾಗಿದೆ, ಓಕೆನಾ. ಸೊ ನಿಯರ್ಲಿ ಅದೇ ಹೇಳಿದ್ರವಲ್ಲ, 13 ಮಿಲಿಯನ್ ಅಂದರೆ 1,30,00,000 ಶೇರ್ಸ್ ಇವತ್ತು ಟ್ರೇಡ್ ಆಗಿದೆ. ಸೊ ವಾಲ್ಯೂಮ್ ಕೂಡ ಚೆನ್ನಾಗಿದೆ. ಸೊ ವಾಲ್ಯೂಮು ನೋಡಿ ಯಾವಾಗಿರಲ್ಲ, ಡ್ರೈ ಇರುತ್ತೆ, ಆವಾಗ ದಯವಿಟ್ಟು ಇನ್ವೆಸ್ಟ್ ಮಾಡಿ ಇಂಥ ಸ್ಟಾಕ್ಗಳಲ್ಲಿ. ನಿಮಗೆ ಸಿಗೋದು ಇದೊಂದು ಗೋಲ್ಡನ್ ಆಪರ್ಚುನಿಟಿಗಳು ಸ್ಟಾಕಲ್ಲಿ ದುಡ್ಡು ಮಾಡಲಿಕ್ಕೆ. ಸೊ ನೀವು ಯಾವಾಗ ವಾಲ್ಯೂಮ್ಸ್ ಡ್ರೈ ಇದ್ದಾಗ ಇನ್ವೆಸ್ಟ್ ಮಾಡ್ತೀರೋ, ಸೊ ನಿಮಗೆ ಆಗ ಒಳ್ಳೊಳ್ಳೆ ರಿಟರ್ನ್ಸ್ ಸಿಗುತ್ತೆ. ಕಾಂಪೌಂಡಿಂಗ್ ಅನ್ನೋದು ತುಂಬ ಚೆನ್ನಾಗಿ ಆಗುತ್ತೆ. ಸೊ ನೀವು ನೋಡ್ಬೋದು, ಈ ರೆಸಿಸ್ಟೆನ್ಸ್ನ ಮೇಲಕ್ಕೆ ಹೋದಾಗ ನೆಕ್ಸ್ಟ್ ರೆಸಿಸ್ಟೆನ್ಸಿಂದ ಬಿಲೋ ರೆಸಿಸ್ಟೆನ್ಸ್ಗೆ ಎಷ್ಟು 25% ಸ್ಟಾಕ್ ಮೇಲಕ್ಕೆ ಹೋಗುತ್ತೆ. ಮತ್ತು ಈ ರೆಸಿಸ್ಟೆನ್ಸ್ನ ಮುರ್ಕೊಂಡು ಬ್ರೇಕ್ಔಟ್ ಕೊಟ್ಟಾಗ 10% ಮೇಲಕ್ಕೆ ಹೋಗುತ್ತೆ. ನೆಕ್ಸ್ಟ್ ಈ ರೆಸಿಸ್ಟೆನ್ಸ್ನ ಮೇಲಕ್ಕೆ ಕೊಟ್ಟಾಗ ಅದೇ ಥರ 10% ಮೇಲಕ್ಕೆ ಹೋಗಿತ್ತು. ಸೊ ಇವತ್ತು ನಿಯರ್ಲಿ ಸ್ಟಾಕು ಎಷ್ಟು ಹೋಗಿದೆ ಅಂತ ನೋಡೋಣ ಬನ್ನಿ. ನೋಡಿ 18%, ಓಕೆನಾ. 18-19% ಓಕೆ ಆಗಿದೆ. ಸೊ ಗೂಗಲಲ್ಲಿ 20% ತೋರಿಸಿತ್ತು, ಓಕೆ. ಅದಾದಮೇಲೂ ಸ್ವಲ್ಪ 10 ನಿಮಿಷ 5 ನಿಮಿಷ ಸ್ವಲ್ಪ ಕ್ಲೋಸಿಂಗ್ ಟೈಮಲ್ಲಿ ಟ್ರೇಡ್ ಆಗುತ್ತೆ. ಸೊ 18% ಸ್ಟಾಕು ಮೇಲಕ್ಕೆ ಹೋಗಿದೆ. ಸೊ ಇಲ್ಲಿಂದ ಸ್ಟಾಕ್ ಮೇಲಕ್ಕೆ ಹೋಗುತ್ತಾ? ಖಂಡಿತ ಮೇಲಕ್ಕೆ ಹೋಗುತ್ತೆ. ಯಾಕಂದರೆ ತುಂಬ ಚೆನ್ನಾಗಿ ಗ್ರೋತ್ ಹಿಸ್ಟ್ರಿಯನ್ನು ಹೊಂದಿರೋ ಸ್ಟಾಕು, ಮ್ಯಾನೇಜ್ಮೆಂಟು ತುಂಬ ಚೆನ್ನಾಗಿರೋ ಸ್ಟಾಕು, ಖಂಡಿತ ಇಲ್ಲಿಗೆ ಮೇಲಕ್ಕೆ ಹೋಗುತ್ತೆ. ಎಷ್ಟು ಮೇಲಕ್ಕೆ ಹೋಗ್ಬೋದು ಅಂತ ಕೇಳಿದ್ರೆ, ನಿಯರ್ಲಿ ನಮಗೆ ಈಗಲೇ ಟ್ರೆಂಡ್ ಸಿಕ್ಕಿರೋದು ನೋಡಿದ್ರೆ 25-10 ಅಂದರೆ ಹೆಚ್ಚು ಕಡಿಮೆ ನಿಮಗೆ ಒಂದು ಆ್ಯಾವ್ರೇಜ್ ಅಂತ ತೊಗೊಂಡ್ರು ಒಂದು 15, ಇಲ್ಲಿಂದ ಒಂದು 15% ಸ್ಟಾಕು ಸಿಗುತ್ತೆ. ಸೊ ನಿಮ್ಗೆ ಟೋಟಲಾಗಿ 35% ಇದರಲ್ಲಿ ಒಂದು ಪ್ರಾಫಿಟ್ ಮಾಡ್ಕೊಳ್ಳೋ ಅವಕಾಶ ಇದರಲ್ಲಿ ಸಿಗುತ್ತೆ. ಸೊ ಖಂಡಿತ ಈ ಸ್ಟಾಕ್ನ ಇನ್ವೆಸ್ಟ್ ಮಾಡಲಿಕ್ಕೆ ಪರಿಗಣಿಸ್ಬೋದು. ನೋಡಿ, ಮುಂದಿನ ಸ್ಟಾಕ್ಗೆ ಹೋಗೋಣ ಬನ್ನಿ. ನೆಕ್ಸ್ಟ್ ಸ್ಟಾಕ್ ಬಂದು ಟ್ರೆಂಟ್. ನಿಮಗೆಲ್ಲರಿಗೂ ಗೊತ್ತಿದೆ ಇದು ಎಷ್ಟು ಫೇಮಸ್ ಆಗಿರೋ ಸ್ಟಾಕು ಅಂದರೆ, ಹೆಚ್ಚು ಕಡಿಮೆ 1.5 ವರ್ಷದಿಂದ ಸ್ಟಾಕು ಅದರದ್ದು ಇಳಿಮುಖ ನೋಡ್ತಾನೆ ಇಲ್ಲ, ಡೌನ್ ಟ್ರೆಂಡಿಗೆ ಹೋಗ್ತಾನೇ ಇಲ್ಲ ಸ್ಟಾಕು. ಸೊ
ಸೊ ಕ್ಯೂ ಆನ್ ಕ್ಯೂ ಇಯರ್ ಆನ್ ಇಯರು ಒಳ್ಳೆ ರಿಸಲ್ಟ್ನ ಕೊಟ್ಕೊಂಡು ಸ್ಟಾಕು ಔಟ್ ಪರ್ಫಾರ್ಮ್ ಮಾಡ್ತಾಯಿದೆ. ಸೊ ಇವತ್ತು ನೀವು ನೋಡ್ಬೋದು, ಇವತ್ತು ಈ ಕಂಪ್ನಿಯ ಒಂದು ರಿಸಲ್ಟ್ ಕೂಡ ಹೊರಗೆ ಬಿದ್ದಿದೆ. ಸೊ ರಿಸಲ್ಟು ಏನಾಗಿದೆ ಎತ್ತ ಅಂತ ತಿಳ್ಕೊಳ್ಳೋಣ. ಅದಕ್ಕಿಂತ ಮುಂಚೆ ನೀವು ನೋಡ್ಬೋದು ಏನು ಅಂದರೆ ನೋಡಿ, ಸೊ ಶುರು ಒಂದು 5700 ಆಗುತ್ತೆ. ಅಲ್ಲಿಂದ ಸ್ಟಾಕು ಒಂದು 50-60 ರೂಪೀಸ್ ಮೇಲಕ್ಕೆ ಹೋಗ್ತಾ ರನ್ ಆಗ್ತಾ ಇರುತ್ತೆ. ಸೊ ಯಾವಾಗ ರಿಸಲ್ಟ್ 12:30ಗೆ ಬಂತೋ ನೋಡಿ, ಅಲ್ಲಿಂದ ಸ್ಟಾಕು 10% ಮೇಲಕ್ಕೆ ಹೋಗಿದೆ. ಏನು ಹೇಳಿ, 10% ಮೇಲಕ್ಕೆ ಹೋಗಿದೆ, ಅಂದರೆ 622 ರೂಪಾಯಿ ಮೇಲಕ್ಕೆ ಹೋಗಿದೆ. ಅಲ್ಲಿಗೆ ಲೆಕ್ಕ ಹಾಕ್ಕೊಳ್ಳಿ ಎಷ್ಟು ಜನ ಇದರಲ್ಲಿ ಎಕ್ಸ್ಪೆಕ್ಟೇಷನ್ಸ್ ಇಟ್ಕೊಂಡಿದ್ರು ಅಂತ. ಸೊ ಪಿ ಇ ರೇಷಿಯೋ ಬಂದು 151 ಇದೆ. ಸೊ ನೋ ಡೌಟ್ ಎಷ್ಟು ಚೆನ್ನಾಗಿರೋ ಕಂಪ್ನಿಗೆ ಒಳ್ಳೆ ಪಿ ಇ ಸಿಗಲೇಬೇಕು. ಸೊ ಬಂದು ನೆಕ್ಸ್ಟು ನೋಡೋಣ ಬನ್ನಿ. ಸೊ ಟ್ರೆಂಟ್ ಈಸ್ ಎ ಇಂಡಿಯನ್ ರಿಟೇಲ್ ಕಂಪ್ನಿ ವಿಚ್ ಇಸ್ ಅ ಪಾರ್ಟ್ ಆಫ್ ದ ಟಾಟಾ ಗ್ರೂಪ್. ಈ ಟ್ರೆಂಟ್ ಅನ್ನೋದು ಟಾಟಾ ಗ್ರೂಪಿನ ಒಂದು ಕಂಪ್ನಿ, ಮುಂಬೈಯಲ್ಲಿ ಬೇಸ್ ಆಗಿದೆ. ಸೊ ಇದ್ರದ್ದು ಏನು ಕೆಲಸ ನೋಡಿ, ರಿಟೇಲ್ ಫಾರ್ಮ್ಯಾಟ್ಸ್ ಏನಿದೆ, ಫ್ಯಾಷನ್ ಆ್ಯಂಡ್ ಲೈಫ್ ಸ್ಟೈಲ್ನ ಹೊಂದಿರೋ ಅಂಥ ದೊಡ್ಡ ದೊಡ್ಡ ಮಾಲಲ್ಲಿ ಇರೋವಂಥ ಒಂದು ಅಂಗಡಿಗಳನ್ನ ಇದು ಹೊಂದಿದೆ. ಸೊ ವೆಸ್ಟ್ ಸೈಡ್ ಅಂತ ನೀವು ನೋಡಿರ್ಬೋದು, ಝುಡಿಯೋ ಅಂತ ನೀವು ಅಲ್ಲಿ ಕೇಳಿದ್ದೀರಾ, ಪ್ರತಿ ಒಂದು ಇದರಲ್ಲೂ ಝುಡಿಯೋ ಇದೆ. ನೆಕ್ಸ್ಟು ಉತ್ಸಾಹ ಅನ್ನೋದು ಕೂಡ ಇದೆ. ಸೊ ಅದೇ ಥರ ಸ್ಟಾರ್ ಬಜಾರು, ಝರಾ ಜಾಯಿಂಟ್ ವೆಂಚರ್ಸಲ್ಲಿ ರನ್ ಮಾಡ್ತಾ ಇದ್ದಾರೆ. ಓಕೆನಾ. ಸೊ ಬನ್ನಿ ಇದರದ್ದು ಪ್ರಾಫಿಟ್ ನೋಡೋಣ. ಸೊ ನೀವು ನೋಡ್ಬೋದು ಇವತ್ತು ಟ್ರೆಂಟ್ನ ಒಂದು ರಿಸಲ್ಟ್ ಅನೌನ್ಸ್ ಆಗಿದೆ. ಸೊ ಟ್ರೆಂಟ್ ಕಂಪ್ನಿ ನೆಟ್ ಪ್ರಾಫಿಟ್ ಮೋರ್ ದ್ಯಾನ್ ಡಬಲ್ಸ್ ಟು ₹393 crores, ಬೀಟ್ಸ್ ಎಸ್ಟಿಮೇಟ್ಸ್, ಸ್ಟಾಕ್ ಜಂಪ್ಸ್ 11%. ಅಂದರೆ ನೀವು ನೋಡಿರ್ಬೋದು, ಎಸ್ಟಿಮೇಟ್ಗಿಂತ ಜಾಸ್ತಿನೇ ರಿಸಲ್ಟ್ಸನ್ನು ಕೊಟ್ಟಿದೆ. ಓಕೆನಾ. ಸೊ ಇನ್ನೂ ತಿಳ್ಕೊಳ್ಳೋಣ ಬನ್ನಿ, ಎಷ್ಟಿಂದ ಲಾಸ್ಟ್ ಇಯರ್ ಎಷ್ಟಿತ್ತು, ಇವಾಗ ಎಷ್ಟಾಗಿದೆ ಅಂತ ನೋಡಿ. ಟ್ರೆಂಟ್ನ ಒಂದು ರಿಸಲ್ಟ್ ನೆಟ್ ಪ್ರಾಫಿಟ್ 392.6 crores. ಸೊ ಅಂದರೆ ಜೂನ್ 2024 392.6 crore ಡಿಕ್ಲೇರ್ ಆಗಿದೆ. ಇದೇ ಜೂನ್ 23 173 crores ಪ್ರಾಫಿಟ್ನ ಡಿಕ್ಲೇರ್ ಮಾಡಿತ್ತು. ಸೊ ಟ್ರೆಂಟ್ ಅರ್ನಿಂಗ್ಸ್ ಬೀಟ್ಸ್ ಸ್ಟ್ರೀಟ್ ಎಕ್ಸ್ಪೆಕ್ಟೇಷನ್ಸ್ ವಿತ್ ಅ ವೈಡ್ ಮಾರ್ಜಿನ್. ಸೊ ಇಷ್ಟು ಎಕ್ಸ್ಪೆಕ್ಟೇಷನ್ಸ್ ಇಟ್ಕೊಂಡಿರಲಿಲ್ಲ, ಎಷ್ಟು ಎಕ್ಸ್ಪೆಕ್ಟೇಷನ್ಸ್ ಸೆಟ್ ಆಗಿತ್ತು ಅದಕ್ಕಿಂತ ತುಂಬ ಜಾಸ್ತಿನೇ ಚೆನ್ನಾಗಿ ಪರ್ಫಾರ್ಮ್ ಮಾಡಿದೆ. ಓಕೆನಾ. ಬನ್ನಿ ಕಂಪ್ನಿ ಕಾಮೆಂಟ್ರಿನ ಕೇಳೋಣ. ನೋಡಿ, ಟ್ರೆಂಟ್ ಓಪನ್ಡ್ 25 ಸ್ಟೋರ್ಸ್ ಡ್ಯೂರಿಂಗ್ ದಿಸ್ ಕ್ವಾರ್ಟರ್. ಸೊ Q1 25 24-25 25 ಅಂಗಡಿಗಳನ್ನ ಓಪನ್ ಮಾಡಿದೆ. ಬನ್ನಿ ಇನ್ನೇನೇನು ಹೇಳಿದ್ದಾರೆ ನೋಡೋಣ. ನೋಡಿ, ವಿತ್ ದ ಪ್ರೆಸೆನ್ಸ್ ಇನ್ 178 cities, the business as of June 30th. ಸೊ ಜೂನ್ 30ನೇ ತಾರೀಕು ಒಳಗಡೆ ಸ್ಟೋರ್ದು ಪೋರ್ಟ್ಫೋಲಿಯೋ ಎಷ್ಟಿದೆ, 228 ವೆಸ್ಟ್ ಸೈಡ್ ಇದೆ, 559 ಝುಡಿಯೋ ಸ್ಟೋರ್ಸ್ ಇದೆ, 36 ಸ್ಟೋರ್ಸ್ ಈ ಕ್ವಾರ್ಟರಲ್ಲಿ ಓಪನ್ ಆಗಿದೆ. ಸೊ 6 ವೆಸ್ಟ್ ಸೈಡು, 16 ಝುಡಿಯೋ ಸ್ಟೋರ್ಸು ಈ ಕ್ವಾರ್ಟರಲ್ಲಿ ಓಪನ್ ಆಗಿದೆ. ನಿಮಗೆ ಝುಡಿಯೋ ಅಂತೂ ಗೊತ್ತೇ ಇದೆ, ಚಿಕ್ಕ ಒಂದು ಸಿಟಿಲಿ, ಚಿಕ್ಕ ಒಂದು ನಗರದಲ್ಲಿ, ಚಿಕ್ಕ ಏರಿಯಾಗಳಲ್ಲೂ ಝುಡಿಯೋ ಶೋರೂಮು ತುಂಬ ದೊಡ್ಡದಾಗಿ ಓಪನ್ ಆಗ್ತಿದೆ, ತುಂಬ ದೊಡ್ಡ ಲೈಟಿಂಗ್ಸಲ್ಲಿ. ಸಾವಿರಾರು ಜನ ಸ್ಟೋರ್ಸಲ್ಲಿ ಬಟ್ಟೆಗಳನ್ನ ತೊಗೊತಾರೆ. ಆಬ್ವಿಯಸ್ಲಿ ಈ ಥರ ಬಿಸ್ನೆಸ್ ಆದಾಗ ಕಂಪ್ನಿ ತುಂಬ ಚೆನ್ನಾಗಿ ರಿಸಲ್ಟ್ಸ್ನ ಡಿಕ್ಲೇರ್ ಮಾಡುತ್ತೆ. ನೋಡಿ, ಇದು ವೀಕ್ಲಿ ಚಾರ್ಟ್ನ ನಾನು ಹಾಕಿದ್ದೀನಿ ಇಲ್ಲಿ. ಸೊ ವೀಕ್ಲಿ ಚಾರ್ಟಲ್ಲಿ ನೀವು ನೋಡ್ಬೋದು. ನೋಡಿ, ಸ್ಟಾಕು ಇಲ್ಲಿ ಕನ್ಸಾಲಿಡೇಷನ್ ಫೇಸಲ್ಲಿದೆ, ಇಲ್ಲಿಂದ ಬ್ರೇಕ್ಔಟ್ ಸಿಗುತ್ತೆ, ಮತ್ತು ಸೈಡ್ ವೇಸ್ ಮೂವ್ ಆಗುತ್ತೆ, ಇಲ್ಲಿಂದ ಒಂದು ಬ್ರೇಕ್ ಡೌನ್ ಸಿಗುತ್ತೆ, ಸ್ಟಾಕು ಅಪ್ ಟ್ರೆಂಡಲ್ಲಿ ಮೂವ್ ಆಗುತ್ತೆ, ಇಲ್ಲಿಂದ ಒಂದು ಬ್ರೇಕಪ್ ಸಿಗುತ್ತೆ. ಸೊ ಇಲ್ಲಿಂದ ಒಂದು ಅಪ್ ಟ್ರೆಂಡಲ್ಲಿ ಸ್ಟಾಕು ಇಲ್ಲಿವರೆಗೂ ಮೂವ್ ಆಗುತ್ತೆ. ಸೊ ಇವಾಗ ಸ್ಟಾಕು ಈ ರೆಸಿಸ್ಟೆನ್ಸ್ ಪವರ್ನ ಮುರಿದು ಇವತ್ತು ಮೇಲಕ್ಕೆ ಹೋಗಿದೆ. ಓಕೆ. ಸೊ ಆಲ್ ಟೈಮ್ ಹೈಗೆ ಸ್ಟಾಕು ಟಚ್ ಆಗಿದೆ. ಸೊ ಆಲ್ ಟೈಮ್ ಹೈಗೆ ಹೋದಾಗ ಬೈ ಮಾಡಬೇಕಾ ಬೈ ಮಾಡಬಾರ್ದಾ ಅನ್ನೋದು ನಿಮ್ಮ ಮನಸ್ಸಲ್ಲಿ ಬರುತ್ತೆ. ಸಾಮಾನ್ಯವಾಗಿ ಆಲ್ ಟೈಮ್ ಹೈಯರ್ ಸ್ಟಾಕ್ಸಲ್ಲಿ ಯಾರೂ ಇನ್ವೆಸ್ಟ್ ಮಾಡೋದಿಲ್ಲ, ಮಾಡಲೂಬಾರ್ದು ಕೂಡ. ಸೊ ಬಟ್ ಆದರೆ ಏನು ಮಾಡೋದು, ಇಂಥ ಕೆಲವು ಸ್ಟಾಕ್ಸ್ಗಳು ಒಂದೊಂದು ಎಕ್ಸೆಪ್ಷನ್ಸ್ ಅಂತ ಇರುತ್ತೆ. ಸೊ ಎಕ್ಸೆಪ್ಷನ್ಸ್ ಇದ್ದಾಗ ಏನು ಎಕ್ಸೆಪ್ಷನ್ಸ್ ಇರುತ್ತೆ, ರಿಸಲ್ಟ್ನ ಚೆನ್ನಾಗಿ ಡಿಕ್ಲೇರ್ ಮಾಡಿದ್ರೆ ಸ್ಟಾಕ್ಸು ಚೆನ್ನಾಗಿ ಹೋಗುತ್ತೆ.
ಸ್ಟಾಕ್ಸ್ ಆರ್ ದ ಮೇಡ್ಸ್ ಆರ್ ಸರ್ವೆಂಟ್ಸ್ ಸ್ಟಾಕ್ಸ್ ಆರ್ ದ ಸರ್ವೆಂಟ್ಸ್ ಆಫ್ ದ ರಿಸಲ್ಟ್ಸ್ ಅಂತ ಹೇಳ್ತಾರೆ. ಸ್ಟಾಕ್ಸ್ ಆರ್ ದ ಸರ್ವೆಂಟ್ಸ್ ಆಫ್ ದ ರಿಸಲ್ಟ್ಸ್. ಸೊ ನೀವು ನೋಡ್ಬೋದು ಎಷ್ಟು ಚೆನ್ನಾಗಿ ಸ್ಟಾಕ್ ಒಂದು ಪಾಸಿಟಿವ್ ಟ್ರೆಂಡಲ್ಲೇ ಮೂವ್ ಆಗ್ತಾ ಇದೆ. ಸೊ ಇವಾಗ ಒಂದು ಬ್ರೇಕ್ಔಟ್ ಸಿಕ್ಕಿದೆ, ಖಂಡಿತ ಇಂಥ ಒಳ್ಳೆಯ ರಿಸಲ್ಟಲ್ಲಿ ಬೀಳೋ ಲಕ್ಷಣಗಳು ಇಲ್ಲವೇ ಇಲ್ಲ. ಇಲ್ಲಿಂದ ಸ್ಟಾಕು ನಿಮಗೆ ಮತ್ತೆ 20-30% ಮೇಲಕ್ಕೆ ಹೋಗುತ್ತೆ. ಸೊ ಇನ್ವೆಸ್ಟ್ ಮಾಡೋರು ಆರಾಮಾಗಿ ಇನ್ವೆಸ್ಟ್ ಮಾಡ್ಬೋದು ಈ ಸ್ಟಾಕ್ ಮೇಲೆ. ಸೊ ಬನ್ನಿ ಮುಂದಿನ ಸ್ಟಾಕ್ಗೆ ಹೋಗೋಣ. ನೆಕ್ಸ್ಟ್ ಸ್ಟಾಕ್ ಬಂದು ಭಾರತ್ ರಸಾಯನ್ ಲಿಮಿಟೆಡ್. ಸೊ ಯಾರಿಗಾದರೂ ಈ ಕಂಪ್ನಿ ಬಗ್ಗೆ ಗೊತ್ತಿರಲ್ಲ ಅಂದರೆ ಇದು ಒಂದು ಆಗ್ರೋಕೆಮಿಕಲ್ ಇಂಡಸ್ಟ್ರಿ, ಅಂದರೆ ಅಗ್ರಿಕಲ್ಚರ್ ಕೆಮಿಕಲ್ ಇಂಡಸ್ಟ್ರಿ. ಸೊ ನಿಮಗೆ PI ಇಂಡಸ್ಟ್ರಿ, ಅತುಲ್ಲು ಇವು ಯಾವ ಥರ ಇದೆ, ಸೊ ಅದೇ ಥರ ಇದು ಕೂಡ ಒಂದು ಇಂಡಸ್ಟ್ರಿ. ಓಕೆನಾ. ನೋಡಿ ಇವತ್ತು 20% ಅಪ್ಪರ್ ಸರ್ಕ್ಯೂಟ್ ಕ್ಲೋಸ್ ಆಗಿದೆ. ಸ್ಟಾಕ್ನ ಬೆಲೆ ಬಂದು 12,815. ಸೊ ಇವತ್ತೆಷ್ಟು 2,135 ರುಪೀಸ್ ಇವತ್ತು ಒಂದೇ ದಿನ ಸ್ಟಾಕು ನಿಮಗೆ ಕ್ಲೋಸ್ ಆಗಿದೆ. ಸೊ ಇದ್ರದ್ದು ನೋಡಿ P ರೇಷ್ಯೋ 55 ಮಾರ್ಕೆಟ್ ಕ್ಯಾಪ್ ಬಂದು 5,440 ಕ್ರೋರ್ಸ್ ಮಾರ್ಕೆಟ್ ಕ್ಯಾಪ್ ಇದೆ. ಸೊ ಈ ಥರ ಮಾರ್ಕೆಟ್ ಕ್ಯಾಪ್ ಇದ್ದಾಗ ಇಷ್ಟು ಒಳ್ಳೆ PE ರೇಷ್ಯೋದಲ್ಲಿ ಸ್ಟಾಕ್ ಇದೆ ಅಂದರೆ, ಸೊ ಇದು ಒಂದು ಪೆನ್ನಿ ಕಂಪ್ನಿ ಆಗಿದ್ರು, ಮೈಕ್ರೋ ಕ್ಯಾಪ್ ಕಂಪ್ನಿ ಆಗಿದ್ರು ಕೂಡ ಸ್ಟಾಕ್ನ ಬೆಲೆ ಇಷ್ಟರಲ್ಲಿ ಪರ್ಫಾರ್ಮ್ ಆಗ್ತಾಯಿದೆ. ಸೊ ಇದ್ರದ್ದು ಒಂದು ಬ್ಯಾಲೆನ್ಸ್ ಶೀಟ್ನ ನೋಡ್ಕೊಂಬರೋಣ ಯಾವ ಥರ ಪರ್ಫಾರ್ಮ್ ಮಾಡ್ತಿದೆ ಅಂತ. ನೀವು ನೋಡ್ಬೋದು ಇದು ಒಂದು ಆಗ್ರೋಕೆಮಿಕಲ್ ಇಂಡಸ್ಟ್ರಿ, ಭಾರತ್ ರಸಾಯನ್ ಅನ್ನೋದು ನೋಡಿ. PI ಇಂಡಸ್ಟ್ರಿ, UPL, ಸುಮಿಟೊಮೊ ಕೆಮಿಕಲ್ಸ್, ಈ ಥರ ಸುಮಾರು ಕಂಪ್ನಿಗಳಿದೆ. ಅದರಲ್ಲಿ ಅದೇ ಲಿಸ್ಟಲ್ಲಿ ಬರೋದು ಭಾರತ್ ರಸಾಯನ್. ಓಕೆನಾ. ಸೊ ಬನ್ನಿ ಇದ್ರದ್ದು ಫೈನಾನ್ಷಿಯಲ್ಸ್ನ ನೋಡೋಣ. ಸೊ ಫೈನಾನ್ಷಿಯಲ್ಸ್ನ ನೀವು ನೋಡಿದ್ರೆ ನೋಡಿ ಫೈನಾನ್ಷಿಯಲ್ಸ್ ಯಾವ ಥರ ಇದೆ. ಸೊ ಜೂನ್ 2023ರಲ್ಲಿ 8 crores, 10 crores, 22 crores, 84 crores, ಈಗ 53 crores. ಏನಕ್ಕೆ 53 ಆಗಿದೆ ನಿಮಗೆ ಗೊತ್ತೇ ಇದೆ. ಕೆಮಿಕಲ್ ಸೆಕ್ಟರ್ ಕಂಪ್ನಿಗಳಲ್ಲಿ ಇವ್ರದ್ದು ರಾ ಮೆಟೀರಿಯಲ್ ಪ್ರೈಸು ತುಂಬ ಜಾಸ್ತಿನೇ ಆಗಿದೆ. ಸೊ ಯಾವಾಗ ರಾ ಮೆಟೀರಿಯಲ್ ಪ್ರೈಸ್ ಜಾಸ್ತಿ ಆಗುತ್ತೆ, ಇವರ ಪ್ರಾಡಕ್ಟ್ಗಳನ್ನ ಏರಿಸಿದಾಗ ಜನ ತುಂಬ ತಗೊಳ್ಳೋದಿಲ್ಲ. ಸೊ ಯಾವಾಗ ತಗೊಳ್ಳೋದಿಲ್ಲ ಇವರ ಸೇಲ್ಸ್ ಕೂಡ ಡಿಕ್ಲೈನ್ ಆಗುತ್ತೆ. ನೋಡಿ 310 ಇರೋ ಸೇಲ್ಸ್ 282 ಆಗಿದೆ. ಸೊ ಇದರ ಜೊತೆಗೆ ಎಕ್ಸ್ಪೆನ್ಸಸ್ 4 ಕೋಟಿ ಜಾಸ್ತಿ ತೋರಿಸಿದ್ದಾರೆ, 240ಇಂದ 244. ಓಕೆ. ಸೊ OPM ಅಲ್ಲಿ ಕೂಡ ನೋಡಿ ಸೇಲ್ಸ್ ಆಪ್ರೇಟಿಂಗ್ ಪ್ರಾಫಿಟ್ ಮಾರ್ಜಿನ್ 22% ಇರೋದು 14% ಬಿದ್ದಿದೆ. ಬಟ್ ಸ್ಟಿಲ್ ಸ್ಟಾಕ್ ಏನಕ್ಕೆ ಮೇಲಕ್ಕೆ ಹೋಗ್ತಾ ಇದೆ ಅಂದರೆ ಫ್ಯೂಚರ್ನ ನೋಡಿ ಸ್ಟಾಕು ಪರ್ಫಾರ್ಮ್ ಮಾಡ್ತಾ ಇದೆ. ಸೊ ಸ್ಟಾಕ್ ಯಾವತ್ತೂ ಅಷ್ಟೇ ಫ್ಯೂಚರ್ ನಮಗೆ ನೆಕ್ಸ್ಟ್ ಕ್ವಾರ್ಟರಲ್ಲಿ ಚೆನ್ನಾಗಿ ಬರ್ಬೋದು ಅನ್ನೋ ಕಾರಣದಿಂದ ಸ್ಟಾಕು ಚೆನ್ನಾಗಿ ಪರ್ಫಾರ್ಮ್ ಮಾಡ್ತಾ ಇದೆ. ಓಕೆನಾ. ಇದರ ಟೆಕ್ನಿಕಲ್ಸ್ನ ನೋಡೋಣ ಬನ್ನಿ. ನೋಡಿ ಇದು ವೀಕ್ಲಿ ಚಾರ್ಟ್ನ ಹಾಕ್ಕೊಂಡಿದ್ದೀನಿ ಭಾರತ್ ರಸಾಯನ್ದು. ಸೊ ಭಾರತ್ ರಸಾಯನ್ ಸ್ಟಾಕು ಒಂದು U ಪ್ಯಾಟರ್ನಲ್ಲಿ ಇವಾಗ ಮೂವ್ ಆಗ್ತಾ ಇದೆ. ಸೊ ಸ್ಟಾಕು ಇಲ್ಲಿಗೆ ಇಮಿಡಿಯೇಟ್ ರೆಸಿಸ್ಟೆನ್ಸಿಗೆ ಬಂದು ನಿಂತಿದೆ. ಸೊ ಇನ್ನೂ ಬಂದಿಲ್ಲ, ನಾಳೆ ಸೋಮವಾರ ಬರ್ಬೋದು. ಸೊ ಇಲ್ಲಿಗೆ ಬಂದಾಗ ಆಲ್ ಟೈಮ್ ಹೈಗೆ ಇನ್ನೇನೋ ಹೋಗಲಿಕ್ಕೆ ಇನ್ನೊಂದು ಸ್ವಲ್ಪ ದೂರನೇ ಬಾಕಿ ಇದೆ. ಸೊ ಈ ಸ್ಟಾಕು ಈ ಆಲ್ ಟೈಮ್ ಹೈನ ಬ್ರೇಕ್ ಮಾಡಿದ್ರೆ ಖಂಡಿತ ಈ ಥರ ಒಂದು ಬುಲ್ ರನ್ನ ನೀವು ನೋಡ್ತೀರಾ ಈ ಸ್ಟಾಕಲ್ಲಿ. ಯಾಕಂದರೆ PE ರೇಷ್ಯೋ ಸರಿ ಇದೆ, ಕಂಪ್ನಿ ಪ್ರಾಫಿಟ್ಸ್ ಸರಿ ಇದೆ. ಓಕೆ, ಈ ಕ್ವಾರ್ಟರ್ ಬಿದ್ದಿರ್ಬೋದು, ಬಟ್ ಹಿಂದಿನ ಎಲ್ಲ ಕ್ವಾರ್ಟರ್ ಇಯರ್ ಆನ್ ಇಯರ್ ಜಂಪ್ ಇದೆ. ಸೊ ಈ ಥರ ಇದ್ದಾಗ ಖಂಡಿತ ಎಲ್ಲಿ ನಿಮಗೆ 10-15%, 20% ನಿಮಗೆ ಒಂದು ಬೀಳುವಿಕೆ ಸಿಗುತ್ತೋ, 20%, 15% ನಿಮಗೆ ಒಂದು ಸ್ಟಾಕು ಎಲ್ಲಿ ಬಿದ್ದಿರೋದು ಸಿಗುತ್ತೋ, ಸೊ ಅಲ್ಲಿ ನೀವು ಇನ್ವೆಸ್ಟ್ ಮಾಡೋ ಅವಕಾಶನ ನೋಡಬೇಕು. ಓಕೆನಾ ಫ್ರೆಂಡ್ಸ್. ಸೊ ಇಲ್ಲಿಗೆ ನಾನು ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಸೊ 3 ಒಳ್ಳೆ ಸ್ಟಾಕ್ಗಳನ್ನ ಹೇಳಿದ್ದೀನಿ. ಖಂಡಿತ ಸೋಮವಾರ ನಿಮ್ಮ ಹತ್ರ ದುಡ್ಡಿದ್ರೆ ಇನ್ವೆಸ್ಟ್ ಮಾಡಿ ಇಂಥ ಸ್ಟಾಕ್ ಮೇಲೆ. ಓಕೆ. ಸೊ ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.